ಹುಟ್ಟು ಹಬ್ಬದ ಹಿನ್ನೆಲೆ ಉಚಿತವಾಗಿ ಆಂಬ್ಯುಲೆನ್ಸ್ ವಿತರಣೆ ಮಾಡಿದ ಶ್ರೀ ಕೆಂಗಲ್ ಉಮೇಶ್. ತುಮಕೂರು. ಲಕ್ಷಾಂತರ ದುಡ್ಡನ್ನು ಹುಟ್ಟಿದ ಹಬ್ಬದ ನೆಪದಲ್ಲಿ ದುಂದು ವೆಚ್ಚ ಮಾಡುವ ನಾಯಕರುಗಳ ಮಧ್ಯೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಯಾವುದೇ ಪ್ರೇರಣೆ ಇಲ್ಲದೆ ಸ್ವಂತ ರೈತಾಪಿ ವರ್ಗದಿಂದ ದುಡಿದು ಇಂದು ಹೊನ್ನೂಡಿಕೆ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಜನತೆಗೆ ಕೆಂಗಲ್ ಉಮೇಶರವರು 57ನೇ ವರ್ಷದ ಹುಟ್ಟು ಹಬ್ಬದ ಹಿನ್ನೆಲೆ ಹೊನ್ನಾದೇವಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅವರ ಸಂಬಂಧಿಕರ ನಡುವೆ ಆಚರಣೆ ಮಾಡಿ ಸುಮಾರು 4 ಲಕ್ಷದ ವೆಚ್ಚದಲ್ಲಿ ಒಂದು ಆಂಬ್ಯುಲೆನ್ಸ್ ತೆಗೆದು ಹೊನ್ನೂಡಿಕೆ ವಾಹನ ಚಾಲಕರ ಸಂಘಕ್ಕೆ ಇಂದು ನೀಡಲಾಯಿತು. ಸಂಘದವರು ಚಾಲಕರು ವಾಹನವನ್ನು ನಿಭಾಯಿಸುತ್ತಿವೆ ಎಂದು ತಿಳಿಸಿದಾಗ ಸ್ವತಃ ಅವರೇ ವಾಹನವನ್ನು ಖರೀದಿ ಮಾಡಿ ನೀಡಿದ್ದಾರೆ. ಗಾಡಿಗೆ ಡೀಸೆಲ್ ದರವನ್ನು ಅವರೇ ನಿರ್ವಹಿಸುತ್ತಾರೆ. ಇದು ಹೊನ್ನೂಡಿಕೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ನಾಗರಿಕ ವರ್ಗದವರಿಗೆ ಮಾತ್ರ ಎಂದು ತಿಳಿಸಿದರು. ಯಾವುದೇ ರಾಜಕೀಯ ಅಪೇಕ್ಷೆ ಇರುವುದಿಲ್ಲ. ನಾನು ಸೇವೆ ಮಾಡುವುದಕ್ಕಾಗಿ ನನ್ನ ವ್ಯಾಪ್ತಿಯ ಜನರಿಗಾಗಿ ಈ ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಗಡಿಯ ಜಡೆ ದೇವರ ಮಠದ ಪೀಠಾಧ್ಯಕ್ಷರಾದ ಇಮ್ಮಡಿ ಬಸವರಾಜು ಅವರಿಗೆ ಪಾದಪೂಜೆ ನೆರವೇರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಸ್ವಾಮೀಜಿ, ದಾನಿಗಳು ಮುಂದೆ ಬಂದು ಈ ರೀತಿ ಸೇವೆ ಮಾಡಬೇಕು, ಯಾವುದೇ ಆಡಂಬರ ಮಾಡದೆ ಮಠಮಾನ್ಯಗಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲು ಅನ್ನಸಂತರ್ಪಣೆ ಆಂಬ್ಯುಲೆನ್ಸ್ ಕೊಡುವಂತಹ ಕಾರ್ಯ ದೇವರು ಮೆಚ್ಚುವ ಕಾರ್ಯ. ಇಂತಹ ಕಾರ್ಯ ಮಾಡುತ್ತಿರುವ ಉಮೇಶ್ ರವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು. ನಂತರ ಮಾತನಾಡಿದ ಉಮೇಶ್ ರವರು, ನನ್ನ ಸೇವೆ ತಾಲೂಕಿಗೆ ಸೀಮಿತವಾಗದೆ ಬರೀ ನನ್ನ ಗ್ರಾಮದ ಸುತ್ತಮುತ್ತ ಈ ಸೇವೆ ಮಾಡಬೇಕೆಂಬ ಹಂಬಲ ಹಾತೊರೆಯುತ್ತಿತ್ತು. ಹಾಗಾಗಿ ಈ ಕೆಲಸ ಮಾಡಿದ್ದೇನೆ. ಮುಂದಿನ ದಿವಸಗಳಲ್ಲಿ ಆರ್ಥಿಕವಾಗಿ ಬಲಾಢ್ಯರಾಗಿರುವ ಮನುಷ್ಯರು ದೇವರು ಮೆಚ್ಚುವಂತಹ ಕೆಲಸಗಳನ್ನು ಮಾಡಬೇಕು ಎಂದು ತಿಳಿಸಿದರು. ಪೂಜ್ಯ ಬಸವರಾಜ ಇಮ್ಮಡಿ ಬಸವರಾಜ ದೇಶಿಕ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮಾರ್ಗದರ್ಶನದಲ್ಲಿ ಒಂದು ಹಳ್ಳಿಗೆ ಮತ್ತು ನಮ್ಮ ಹೊನ್ನೂಡಿಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅನುಕೂಲ ಆಗಲಿ ಅಂತ ಈ ಉಚಿತ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತು ಹುಟ್ಟುಹಬ್ಬದ ಇದಕ್ಕೆ ವೆಚ್ಚ ಎಷ್ಟಾಯಿತು? ಸುಮಾರು 3 ಲಕ್ಷ ರೂಪಾಯಿ ವೆಚ್ಚ ಆಗಿದೆ. ಇದಕ್ಕೆ ಚಾಲಕರು ಯಾವ ರೀತಿ ಇರ್ತಾರೆ? ಇದಕ್ಕೆ ನೀವು ಫೋನ್ ಕರೆ ಯಾವ ರೀತಿ ಮಾಡಬೇಕು? ನಾವು ಇದಕ್ಕೆ ಸಪ್ರೇಟ್ ಒಂದು ಫೋನನ್ನು 2-3 ಫೋನನ್ನು ಫಿಕ್ಸ್ ಮಾಡಿ ಇಟ್ಟಿರ್ತೀವಿ. ಮತ್ತು ನಮ್ಮ ಹೊನ್ನೂಡಿಕೆಯಲ್ಲಿ ಚಾಲಕ ಸಂಘದವರಿದ್ದಾರೆ. ಅವರು ನಾವು ಜೊತೆಯಲ್ಲಿ ಫ್ರೀ ಇದ್ದಾಗ ಓಡಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಅವಕಾಶ ಆಗಲಿಲ್ಲ ಅಂದರೆ ಒಬ್ಬರನ್ನ ನೇಮಿಸಿ, ನಮ್ಮದೊಂದು ಟ್ರಸ್ಟ್ ಇದೆ, ಶ್ರೀ ವರಗಣಪತಿ ಎಜುಕೇಷನ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತ. ಆ ಟ್ರಸ್ಟ್ ವತಿಯಿಂದ ನಾನು ಆ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ. ಆದ್ದರಿಂದ ಆ ಟ್ರಸ್ಟ್ ವತಿಯಿಂದ ಚಾಲಕರಿಗೆ ಏನು ಕೊಡಬೇಕು ಮತ್ತು ಗಾಡಿ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಮಾಡ್ತೀವಿ. ಅಂದರೆ ಇದು ಹೊನ್ನೂಡಿಕೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಮಾತ್ರನಾ, ಇಲ್ಲ ತಾಲೂಕುವಾರು ಯಾರೇ ಕರೆ ಮಾಡಿದ್ರು ಅಲ್ಲಿಗೆ? ಹೊನ್ನೂಡಿಕೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಮಾತ್ರ ನಾವು ಉಚಿತವಾಗಿ ಕಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ನಾವು ಮುಂದಿನ ದಿನಗಳಲ್ಲಿ ಒಂದು ಶಾಲೆ ಮಾಡಬೇಕು ಅಂತಲೂ ಉದ್ದೇಶ ಇಟ್ಕೊಂಡಿದ್ದೀವಿ. ಚಾಣಕ್ಯ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿ ಒಂದು ಸ್ಕೂಲು ಮಾಡಬೇಕು ಅಂತ ಹೇಳ್ತೀವಿ. ಈ ಹಳ್ಳಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ. ಎಲ್ಲರೂ ಸಿಟಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಳ್ಳಿಗಾಡಿನಲ್ಲಿ ಉತ್ತಮ ಶಿಕ್ಷಣ ಕೊಡಲಿಕ್ಕೆ ನಮ್ಮ ಉದ್ದೇಶವಿದೆ. ಇನ್ನು ಹಲವಾರು ದಾನಿಗಳಿಗೆ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ತಮ್ಮ ಹುಟ್ಟುಹಬ್ಬದಂದು ಇಂದು ಆಂಬ್ಯುಲೆನ್ಸ್ ವಿತರಣೆ ಮಾಡಿದಿರಲ್ಲ, ಅವ್ರಿಗೆ ಯಾವ ರೀತಿ ಸಲಹೆ ನೀಡ್ತೀರಾ? ನಾವು ಪ್ರಪ್ರಥಮವಾಗಿ ಉಚಿತವಾಗಿ ಆಂಬ್ಯುಲೆನ್ಸ್ ಕೊಟ್ಟಿದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಮುಂದಿನ ದಿನಗಳಲ್ಲಿ ಇದನ್ನು ಸಮಾಜದ